ಶಿಕಾರಿ ಸಸ್ಪೆನ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಸಮೀನಾ. ಶಿಕಾರಿಗೆ ಹೋಗಿತ್ತೊಂದು ಗೆಳೆಯರ ಗ್ಯಾಂಗ್. ಆ ಶಿಕಾರಿಗೆ ಟಾರ್ಗೆಟ್ ಆಗಿದ್ದ ಜೊತೆಗಿದ್ದ ಫ್ರೆಂಡ್. ದಟ್ಟ ಕಾನನದ ನಡುವೆ ನಿಗೂಢವಾಗಿ ನಡೆದು ಹೋಗಿದ್ದ ಅಮಾನುಷ ಹತ್ಯೆ. ಆದ್ರೆ ಆ ಸ್ಟೋರಿ ಆರಂಭದಲ್ಲಿ ಕಂಡಿದ್ದು ಅದೊಂದು ಆಕಸ್ಮಿಕ ಅವಘಡ ಅನ್ನೋ ಹಾಗೆ. ಆ ಸಾವಿನ ರಹಸ್ಯವನ್ನ ಪೊಲೀಸರು ಭೇದಿಸಿದ್ದಾರೆ. ಆ ರಹಸ್ಯ ಏನು ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಬೇಡ ಸಮೀನಾ, ನೀ ಸುಮ್ಮನಿರು, ನಾನೇ ಹೇಳ್ತೀನಿ. ಹಾಯ್, ನಾನು ನಿಮ್ಮ ಕಾಲೇಜ್ ಫ್ರೆಂಡ್ ಹರಿ. ನಾನೀಗ 4 ಕೊಲೆ ಮಾಡಿರೋ ತಪ್ಪಿಗೆ ಜೈಲಲ್ಲಿದ್ದೀನಿ. ಇದಕ್ಕೆಲ್ಲ ಕಾರಣ ನಿಮ್ಮ ಬ್ಯಾಗ್ನಲ್ಲೇ ಇರೋ ಕ್ಲಾಸ್ಮೇಟ್ ನೋಡಿದೆ. ಇದೆಲ್ಲ ಶುರುವಾಗಿದ್ದು ಯಾಕೋ ಲವ್ ಅಂತ ಸುಳ್ಳಿನ ಮಾತ್ರ ಬಂದೆ. ನನಗೆ ವರ್ಕೌಟ್ ಆಗಿದೆ. ಅವ್ರ ಜೊತೆ ಮಲಗಬೇಕು. ಇಬ್ಬರು ಇಲ್ಲೇ ಅವ್ರು ಹೋಗ್ತಾಕ್ಬಿಡ್ತೀನಿ. From Classmate, because you are one of a kind. Classmate book. ಏನೇ ಬರೋದ್ರು ನಿಜ ಆಗತ್ತೆ. ಬರ್ದಿದ್ದಲ್ಲ ನಿಜ ಆಗತ್ತೆ. ಹೌದು, ಬರ್ದಿದ್ದಲ್ಲ ನಿಜ ಆಗತ್ತೆ. ಅವತ್ತು ನೈಟು ನಂದೆಲ್ಲ ಕೆಲಸ ಮುಗ್ದು ಮಲ್ಗಾದ್ಮೇಲೆ 2 ನಿಮಿಷಕ್ಕೆ ಕ್ಲಾಸ್ಮೇಟ್ ಏನೇ ಬರೋದು 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 ಏನೇ ಬರೋದು. ನನಗೆ ಡೈರಿ ಬರೆಯೋ ಅಭ್ಯಾಸ ಇದೆ. ಆ ದಿನ ಏನೇನಾಯಿತು ಅಂತ ನೆನೆಸ್ಕೊಂಡೆ. ಬೆಳಗ್ಗೆ ಟ್ರಾಫಿಕ್ ಪೊಲೀಸ್ ನನಗೋಸ್ಕರನೇ ಕಾಯ್ಕೊಂಡು ನಿಂತಿದ್ದ. ಕೈಯಲ್ಲಿ ಇಟ್ಕೊಂಡು ಸರ್, ಇವಾಗ ಹಾಕೊಂತೀನಿ ಸರ್. ಹೆಲ್ಮೆಟ್ ಎಲ್ಲೆಲ್ಲ ಹಾಕೋಬೇಕು ಅಲ್ಲಲ್ಲೇ ಹಾಕೋಬೇಕು ಸರ್, ಇಲ್ಲ ಅಂದ್ರೆ ಅಪಾಯ ತಪ್ಪಿದಲ್ಲ. ನನ್ನ ಬೈಲಿ ಎಲ್ಲ ಡಾಕ್ಯುಮೆಂಟ್ಸು ಇಲ್ಲ ಸರ್. ಹೇಗೆ ಡಾಕ್ಯುಮೆಂಟ್ಸು ತಂದಿಲ್ಲ ಸರ್, ಮನೇಲಿದೆ ಸರ್. ಒಂದು 800 ರೂಪಾಯಿ ಇದೆ ಸರ್. ಆಯ್ತು ಕೊಡು, ಅದೇ ಕೊಡು. ಏನು ಕೈ ಕೊಡೋಕೆ ಬರ್ತಾ ಇದೆಯಾ? ಜೋಬಲ್ ಇಡ, ಯಾರು ಕಾಣ್ದಂಗಿಡು. 800 ರೂಪಾಯಿ ಇಡ್ತೀನಿ, 500 ರೂಪಾಯಿ ಇಟ್ಟಿದ್ಯಾ ಸರ್? ಹೆಂಗೆ ಸರ್ ಗೊತ್ತಾಯ್ತು? ನಮ್ಗಿರೋ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟು ನೋಟಲ್ಲಿ ಎಷ್ಟು ತೂಕ ಇದೆ ಅಂತ ಹೇಳ್ಬಿಡ್ತೀನಿ ನನ್ನ ಮಗನೇ. ಸರ್ ಅಷ್ಟೇ ಸರ್, ಇನ್ನೂ ಜಾಸ್ತಿ ಇಟ್ಕೊಳ್ಳಿ ಸರ್, ಬರ್ತೀನಿ ಸರ್. ಆಯ್ತು ನಡಿ, ಇನ್ನೊಂದ್ಸತಿ ಈ ಕಡೆ ಕಾಣಿಸ್ಕೊಂಡ್ರೆ ಗಾಡಿ ಸಿಕ್ಕಿಲ್ಲ. ಸೀನಿಯರ್ಸ್ ಕೊಡ್ತಾ ಇರೋ ಹಿಂಸೆ. ಬರ ನಿನ್ಗೈತೆ ಬರ ಇವತ್ತೈತೆ ಎಲ್ಲ ಹುಡುಗಿ ನಂಬರ್ ಕೇಳಿದ್ನಲ್ಲ, ತಂದೇನಾ? ಅಣ್ಣ ಅವ್ರು ಕೊಡ್ಲಿಲ್ಲ ಅಣ್ಣ, ಅವ್ರು ನಂಬರ್ ಅಕ್ಕ ಮಚ್ಚ ಅಂತಲ್ಲ ಮೇಲೆ ಕೇಳ್ಬಿಟ್ಟು ತಗೊಂಡ್ಬರ್ಬೇಕು. ಎಷ್ಟೊತ್ತಿ ಕೇಳೋದು? ಕೊಡ್ಲಿಲ್ಲ ಅಣ್ಣ ಅವ್ರು, ನಾನೇನ್ ಮಾಡ್ಲಿ? ಹುಡುಗಿ ನಂಬರ್ ಅಂತ ತಂದು ಕೊಡಕ್ಕಾಗಿಲ್ಲ. ಒಂದು ಸೆಲಿಟರ್ ಹೊಡಿಯಲ್ಲ. ಏ ಶಾಸ್ತ್ರಿ ಬಲ್ಗಾಲ ಹೊಡಿಯ ಸೆಲ್ಯೂಟ್. ಏ ಶಾಸ್ತ್ರಿ ನಂಗೆ ಹೊಡಿಯ ಯಾಕೋ? ಆಯ್ತಾಯ್ತು ನಡಿ ನಡಿ ಕಾಲೇಜ್ಗೆ ಹೋಗ. ನಮ್ಮ ಲೆಕ್ಚರರ್ ಬೈಗುಳ. ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. 266180776. ಸರ್ ಇದೆ ಸರ್ ನಿಮ್ಮ ಮನೆ ಫೋನ್ ನಂಬರ್ ನನ್ನ ಹತ್ರ. ಇದು ನಿನ್ನ ಇಂಟರ್ನಲ್ ಮಾರ್ಕ್ಸ್ ಕೊಡೋದು. ಫಸ್ಟು ನೀನು ಹೆಂಗೆ ಉದ್ಧಾರ ಆಗೋದು ಅನ್ನೋದು ಕಲಿ ಫಸ್ಟ್ ಜೀವನದಲ್ಲಿ. ಅಪ್ಪ ಅಮ್ಮನ ದುಡ್ಡೆಲ್ಲ ವೇಸ್ಟ್ ಮಾಡಕ್ಕೆ ಬರ್ತೀಯಲ್ಲ. ಇವ್ರದ್ದು ಯಾವಾಗಲೂ ಇದೇ ಆಯಿತು. ಇದೆಲ್ಲ ಆದಮೇಲೆ ನಾನು ನಮ್ಮ ಹುಡುಗಿನ ನೋಡೋಣ ಅಂತ ಹೋಗ್ತಿದ್ದೆ. ನಾನು ಅವಳ ಕಡೆನೇ ಹೋಗ್ತಿದ್ದೆ, ಅವಳು ನನ್ನ ಕಡೆನೇ ಬರ್ತಿದ್ಲು. ನಾನು ಅವಳ ಕಡೆನೇ ಹೋಗ್ತಿದ್ದೆ, ಅವಳು ನನ್ನ ಕಡೆನೇ ಬರ್ತಿದ್ಲು. ನಾನು ಇನ್ನೂ ಅವಳ ಕಡೆನೇ ಹೋಗ್ತಿದ್ದೆ, ಅವಳು ಇನ್ನೂ ನನ್ನ ಕಡೆನೇ ಬರ್ತಿದ್ಲು. ಅಷ್ಟರಲ್ಲಿ ಸಂಜು ಎಂಟ್ರಿ ಕೊಟ್ಟ. ನಮ್ಮ ಹುಡುಗಿನ ಕರ್ಕೊಂಡು ಹೊಟ್ಟೋದ.
ಆವಾಗ ನಂಗೊಂದು ಐಡಿಯಾ ಬಂತು. ಆ ಅಡ್ವರ್ಟೈಸ್ಮೆಂಟ್ ನಿಜಾನೋ ಸುಳ್ಳು ಅಂತ ಟೆಸ್ಟ್ ಮಾಡೋಕ್ಕೆ ನಾಳೆ ಏನೇನಾಗಬೇಕು ಅನ್ನೋದನ್ನು ಕ್ಲಾಸ್ಮೇಟ್ ಬುಕ್ಕಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರೆಯೋಕ್ಕೆ ಪೆನ್ ತೊಗೊಂಡೆ, ಪೆನ್ ಇಂಕ್ ಆಗೋಯ್ತು. ಪೆನ್ಸಿಲಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ರಾಫಿಕ್ ಪೊಲೀಸ್ ಸೀನಿಯರ್ಸ್ ಎಲ್ಲ ಫುಲ್ ಮರ್ಯಾದೆ ಕೊಡ್ತಾರೆ. ನಮ್ಮ ಕಾಲೇಜ್ ಮುಂದೆ ಬೀಚ್ ಇರುತ್ತೆ. ನನ್ನ ಹುಡುಗಿ ಬಂದು ಪ್ರಪೋಸ್ ಮಾರನೇ ದಿನ ನಾನೆದ್ದು ಕಾಲೇಜಿಗೆ ಹೊರಟೆ. ಡಿ ಎಲ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಹೆಲ್ಮೆಟ್ ಹಾಕಿಲ್ಲ, ಎಲ್ಲ 1500 ರೂಪಾಯಿ. ಒಂದು 500 ರೂಪಾಯಿ ಇದೆ, ಕೊಡ್ತೀನಿ, ತೊಗೊಂಡೋಗು. ಸಾಕು ನಡಿ, ಅಷ್ಟೇ ಇರೋದು, ನಡಿ. ಟ್ರಾಫಿಕ್ ಪೊಲೀಸ್ ಅವನೇ ನಂಗೆ ಬಂದು ದುಡ್ಡು ಕೊಡ್ತಾನೆ. ಹುಡುಗಿ ನಂಬರ್ ಕೇಳಿದ್ದಲ್ಲಣ್ಣ, ತಗೋಣ ನಂಬರ್ ಕೊಡ್ರೋ. ಇನ್ನೇನಣ್ಣ ನಾವು ಬರ್ತೀವಣ್ಣ ಕಾಲೇಜ್ ಸೆಲ್ಯೂಟ್ ಹೊಡಿರೋ. ಬರ್ತೀನಣ್ಣ. ಸೀನಿಯರ್ಸ್ ಎಲ್ಲ ಫುಲ್ ಮರ್ಯಾದೆ ಕೊಡ್ತಾರೆ. ನಮ್ಮ ಕಾಲೇಜ್ ಮುಂದೆ ಬೀಚ್ ಇರುತ್ತೆ. ಏನು ಮಗ ಅದು? ಬೀಚ್ ಮಗ, ಮಧ್ಯ ಮಿನಿ ಹಿಡಿಯೋಕೋನೆ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ಈ ವರ್ಷದ ಬೆಸ್ಟ್ ಸ್ಟೂಡೆಂಟ್ ನೀನು. ನಮ್ಮ ಕಾಲೇಜಿಗೆ ಜ್ವಾಲಾಮುಖಿ ಇದ್ದಂಗೆ. ಬೆಸ್ಟ್. ಲೆಕ್ಚರರ್ ಸ್ಟೂಡೆಂಟ್ ಅವಾರ್ಡ್, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಕೊಡ್ತಾರೆ. ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಿತ್ತು. ಆದರೆ ನೆಕ್ಸ್ಟ್ ಏನು ಬರೆದಿದ್ದೆ? ನಮ್ಮ ಹುಡುಗಿ ನನ್ನ ಕಡೆ ನಡ್ಕೊಂಬರ್ತಿರ್ತಾಳೆ. ಬ್ಲೂ ಜೀನ್ಸ್, ವೈಟ್ ಕಲರ್ ಟೀ ಶರ್ಟ್ ಹಾಕಿರ್ತಾಳೆ, ಕೈಯಲ್ಲಿ ರೋಸ್ ಇರುತ್ತೆ. ನಗ್ತಾ ನನ್ನ ಕಡೆ ಬರ್ತಿರ್ತಾಳೆ. ಹತ್ರ ಬಂದು ಐ ಲವ್ ಯು ಅಂತ ಅಂತಾಳೆ. ಸಡನ್ನಾಗಿ ಮಾಯ ಆಗೋದ್ಲು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ವಾಪಸ್ ಕ್ಲಾಸ್ಗೆ ಹೋದೆ. ಮಗ, ನನಗೆ ನೋಟ್ಬುಕ್ ಬೇಕಿತ್ತು. ಹೇಗಿದ್ರು ನೀನು ಒಂದೇ ಪೇಜ್ ಬರ್ತಿರಲ್ಲ, ಬೇರೆ ಪೆನ್ಸಿಲಲ್ಲಿ. ಜೀವನನೇ ಹಾಳು ಮಾಡ್ಬಿಟ್ಟಲ್ವ? ಅದಕ್ಕೇನೀಗ ಸಾಯಿಸ್ಬಿಟ್ಯಾ? ಅದಕ್ಕೆ ಮೇಲೆ ಅವನು ಇಷ್ಟಪಟ್ಟಿರೋ ಗೀತಾ ಅವನ ಕೈಗೆ ಹಾಯ್ ಸಂಜು. ಹಾಯ್ ಗೀತಾ.
ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ನಿನ್ನ ಬಯಕೆ ಏನು, ಮನದಾಸೆ ಏನು, ಬಾ ಹೇಳು ಕಿವಿಯಲ್ಲಿ. ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಅದೆಲ್ಲ ಏನು ಬೇಡ, ಸದ್ಯಕ್ಕೆ ಕೈ ಕೊಡು. ರಕ್ಷಾ ಬಂಧನಲ್ಲ, ರಾಖಿ ಕಟ್ತೀನಿ. ಮಾರನೇ ದಿನ ನನ್ನ ಫ್ರೆಂಡ್ಸ್ ಎಲ್ಲಾರನ್ನೂ ಮನೆಗೆ ಕರೆದೆ. ಬಾ ಬಾ ಮಗ, ಏನೋ ಶಿಷ್ಯನೋ ಹೊಸ ಮ್ಯಾಜಿಕ್ ತೋರಿಸ್ತಾನಂತೆ, ನೋಡೋಣ. ನಾನು ನಿಜ ಹೇಳ್ತೀನಿ ಮಚ್ಚ, ಒಂದು ಬುಕ್ ಇದೆ, ಆ ಬುಕ್ಕಲ್ಲಿ ಏನು ಬರೆದ್ರು ನಿಜ ಆಗತ್ತೆ. ಏನ್ ಬರೆದ್ರು ಆಗುತ್ತಂತೆ ನೋಡು. ನಾನು ಏನು ಹೇಳಿದ್ರು ಅವ್ರು ನಂಬಲಿಲ್ಲ. ಅದಕ್ಕೆ ಅವರೇ ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲೇ ಬುಕ್ ಕೊಟ್ಟೆ. ನಿಜವಾಗ್ ನಾನು ಹೇಳಿದ್ರೆ ನಂಬಲ್ಲ. ನಿಜವಾಗ್ಲೂ ನಾನು ಅವಾಗಿಂದ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಏನ್ ಬರ್ತದೆ ನೀವು ಮಾಡಿದ್ರ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಬರೀತಿದ್ದೀರಿ ಇವಾಗ. ನಾನು ಜೋಕ್ ಮಾಡ್ತಾ ಇದ್ದೀನಿ ಅನ್ಕೊಂಡು ಅವ್ರು ನನ್ನ ನಂಬ್ದೇನೆ ಆ ಬುಕ್ ಜೊತೆ ಆಟ ಆಡಕ್ ಕೊಟ್ಟವ್ರು. ಮಜಾ ತಗೊಳ್ಳೋಣ, ಬೇಬಿ ಡಾಲ್ ಸಾಂಗ್ಗೆ ಡ್ಯಾನ್ಸ್ ಆಡ್ಲಿ. ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಚೆನ್ನಾಗಿ ಮಜಾ ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ಅವರೊಂದು ಕೆಟ್ಟ ನಿರ್ಧಾರ ತಗೊಂಡ್ರು. ಒಳ್ಳೆ ಕಾಮಿಡಿ ಮಾಡೋಣ, ಹಾರರ್ ಮೂವಿ ತರ ಮಾಡ್ಬಿಡೋಣ ಮಗ. ನೋಡೋಣ, ಚಾಕು ತಗೊಂಬಂದ್ ಚುಸ್ಲಿ ನೋಡೋಣ. ನಿಜವಾಗ್ಲೂ ಅಂತ ಅಡುಗೆ ಮನೆಗೆ ಹೇಳಿಲ್ವಾ ಬರ್ದಿದ್ದಲ್ಲ ನಿಜ ಆಗತ್ತೆ ಅಂತ. ಕ್ಲಾಸ್ಮೇಟ್ ಏನೇ ಬರೋದಿದ್ರು ನಿಜ, ಕ್ಲಾಸ್ಮೇಟ್ ಏನೇ ಬರೋದಿದ್ರು ನಿಜ, ಕ್ಲಾಸ್ಮೇಟ್ ಏನೇ ಬರೋದಿದ್ರು ನಿಜ.